ತುಂಬ ಜನ ಕಾಂಪ್ಲಿಕೇಟೆಡ್ ಮಾಡ್ತಾರೆ ಟೆಕ್ನಿಕಲ್ ಅನಾಲಿಸಿಸ್ನ. ಯಾಕಂದರೆ ಅವ್ರು ಟ್ರೇಡಿಂಗ್ ಚಾರ್ಟಲ್ಲಿ ತುಂಬಾ ಇಂಡಿಕೇಟರ್ ಇರ್ತಾರೆ, ಅದ್ರ ಜೊತೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು ಮಿಕ್ಸ್ ಆಗಿರ್ತಾರೆ. ಸೊ ದಟ್ ಇಫ್ ಇನ್ ಕೇಸ್ ಅವರು ಬೈ ಆರ್ ಸೆಲ್ ಮಾಡಿದಾದರೂ ಅವ್ರು ಸ್ವಲ್ಪ ಕನ್ಫ್ಯೂಸನ್ ಇರ್ತಾರೆ. ಸೊ ಹಾಗಾಗಿ ಎಷ್ಟು ನಾವು ಚಾರ್ಟ್ನ ಕ್ಲೀನ್ ಇಡ್ತೇವೆ ಮತ್ತು ಎಷ್ಟು ನಾವು ಅರ್ಥ ಮಾಡಲಿಕ್ಕೆ ಈಸಿ ಆಗ್ತದೆ ಅದನ್ನ ನಾವು ಫಾಲೋಅಪ್ ಮಾಡಿದರೆ ನಮ್ಮದು ಒಳ್ಳೆ ಬೆಟರ್ ರಿಸಲ್ಟ್ ಸಿಗೋ ಚಾನ್ಸಸ್ ಇರ್ತಾರೆ. ನೀವು ಟೆಕ್ನಿಕಲ್ ಅನಾಲಿಸಿಸ್ನ ಇನ್ನೂ ಬೆಟರಾಗಿ ಮಾಡಲಿಕ್ಕೆ ಇವು 3 ವಿಷಯನ ಸ್ವಲ್ಪ ನೀವು ಕರೆಕ್ಟಾಗಿ ಫಾಲೋಅಪ್ ಮಾಡಿದರೆ ಸ್ವಲ್ಪ ನಿಮಗೆ ಇನ್ನೂ ಈಸಿ ಆಗ್ತಾರೆ. ಥರ್ಡ್ ವಿಷಯ ಅಂತೂ ಸ್ವಲ್ಪ ಇಂಪಾರ್ಟೆಂಟ್ ಆಗ್ತದೆ. ಸೊ ಈ ವಿಡಿಯೋ ಇನ್ ಡೀಟೇಲ್ಸಲ್ಲಿ ನೋಡಿದರೆ ಸ್ವಲ್ಪ ನಿಮಗೆ ಕ್ಲಿಯರ್ ಆಗ್ತದೆ. ತುಂಬ ಜನಕ್ಕೆ ಅನಿಸುತ್ತೆ ಗ್ರೀನ್ ಕ್ಯಾಂಡಲ್ ಅಪ್ ಸೈಡ್ ಹೋಗ್ತಾ ಉಂಟು, ಅಲ್ಲಿ ಬೈ ಮಾಡೋಣ, ರೆಡ್ ಕ್ಯಾಂಡಲ್ ಡೌನ್ ಸೈಡ್ ಬರ್ತಾ ಉಂಟು, ಇಲ್ಲಿ ನಾವು ಸೆಲ್ ಮಾಡೋಣ ಅಂತ. ಬಟ್ ಮೇನ್ ಕಾನ್ಸೆಪ್ಟೇ ಕೆಲವರಿಗೆ ಅರ್ಥ ಆಗಲ್ಲ. ದಟ್ ಮೀನ್ಸ್ ಗ್ರೀನ್ ಕ್ಯಾಂಡಲ್ ಅಂದ್ರೇನು, ಬೈಯರ್ಸ್ ಕ್ಯಾಂಡಲು, ರೆಡ್ ಕ್ಯಾಂಡಲ್ ಅಂದ್ರೇನು, ಸೆಲ್ಲರ್ಸ್ ಕ್ಯಾಂಡಲು. ಆ ಕ್ಯಾಂಡಲ್ಸು ನಮಗೆ ಏನು ಹೇಳಿ ಟ್ರೈ ಮಾಡ್ತಾ ಉಂಟು ಅದನ್ನ ನಾವು ಕ್ಲಿಯರ್ ಮಾಡಿಕೊಂಡ್ರೆ ನಮ್ಗೆ ಸ್ವಲ್ಪ ಟೆಕ್ನಿಕಲ್ ಅನಾಲಿಸಿಸಲ್ಲಿ ಅಥವಾ ನಾವು ಇಂಟ್ರಾಡೇ ಟ್ರೇಡಿಂಗ್ ಮಾಡೋದರಲ್ಲಿ ನಮ್ಗೆ ಸ್ವಲ್ಪ ಈಸಿ ಆಗ್ತದೆ. ಫೈನ್. ಇಂಡಿಕೇಟರ್ ಆರ್ ಪ್ರೈಸ್ ಆ್ಯಕ್ಷನ್ ಇನ್ ಟೆಕ್ನಿಕಲ್ ಅನಾಲಿಸಿಸ್ ನನ್ನ ಪ್ರಕಾರ ನಾವು ಎರಡೂ ಅರ್ಥ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಈಗ ನನಗೆ ಪ್ರೈಸ್ ಆ್ಯಕ್ಷನಲ್ಲಿ ಜಾಸ್ತಿ ಮಾರ್ಕೆಟ್ನ ಸ್ಟಡಿ ಮಾಡಲಿಕ್ಕೆ ಈಸಿ ಆಗ್ತದ ಅಥವಾ ಇಂಡಿಕೇಟರಲ್ಲಿ ಮಾರ್ಕೆಟ್ನ ಜಾಸ್ತಿ ಸ್ಟಡಿ ಮಾಡಲಿಕ್ಕೆ ಈಸಿ ಆಗ್ತದ ಅದನ್ನ ನಾವು ಅರ್ಥ ಮಾಡಿಕೊಂಡ್ರೆ ಆವಾಗ ನಾವು ಒಂದನ್ನ ಚೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ನನಗೆ ಪ್ರೈಸ್ ಆ್ಯಕ್ಷನಲ್ಲಿ ಜಾಸ್ತಿ ಬೆಟರಾಗಿ ರಿಸಲ್ಟ್ ತೋರ್ತಾ ಇದೆ ಅಂದರೆ ಈಗ ನಾನು ಇಂಡಿಕೇಟರ್ನ ಯಾಕೆ ಆ್ಯಡ್ ಆನ್ ಮಾಡಲಿ. ಈಗ ನಿಮಗೆ ಇಂಡಿಕೇಟರಲ್ಲಿ ಒಳ್ಳೆಯ ಒಂದು ರಿಸಲ್ಟ್ ತೋರ್ತಾ ಇದೆ ಅಂದರೆ ನೀವು ಅಲ್ಲಿ ಯಾಕೆ ಪ್ರೈಸ್ ಆ್ಯಕ್ಷನ್ನ ಆ್ಯಡ್ ಆನ್ ಮಾಡ್ತೀರಾ. ಸೊ ಎರಡು ಮಿಕ್ಸ್ ಮಾಡಬೇಡಿ, ಯಾವುದರಲ್ಲೂ ಒಂದ್ರ ಮೇಲೆ ಡಿಪೆಂಡ್ ಆಗಿರಿ, ಆವಾಗಲೇ ನೀವು ಸಕ್ಸಸ್ಫುಲ್ ಟ್ರೇಡರ್ ಆಗಲಿಕ್ಕೆ ಚಾನ್ಸಸ್ ಆಗ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನಾನು ಇಂಡಿಕೇಟರ್ನ ಯೂಸೇ ಮಾಡಲ್ಲ. ಈಗ ಕೆಲವೊಮ್ಮೆ ನೋಡ್ತೀನಿ ಯಾರ್ದು ಇಂಡಿಕೇಟರ್ ಬೇಸ್ ಮೇಲೆ ಟ್ರೇಡ್ ಮಾಡಿ ಇಡ್ತಾರೆ, ಅವ್ರದ್ದೆಲ್ಲ ಸ್ಟಾಪ್ ಲಾಸ್ ಎಲ್ಲಿ ಉಂಟಂತ ನಾನು ಚೆಕ್ ಮಾಡ್ಲಿಕ್ಕೆ ನೋಡ್ತಾ ಇರ್ತೀನಿ. ಅದನ್ನು ಬಿಟ್ಟರೆ ನಾನು ಇಂಡಿಕೇಟರ್ ಬೇಸಲ್ಲಿ ಇಂಟ್ರಾಡೇಯಲ್ಲಿ ಟ್ರೇಡ್ ಮಾಡೋದು. ಇಂಡಿಕೇಟರ್ ಅಂದ್ರೇನು? ಫಾರ್ ಎಕ್ಸಾಂಪಲ್, ಈಗ ನಾನು ಕಾರ್ನ ಡ್ರೈವ್ ಮಾಡ್ತಿದ್ದೀನಿ, ಇಫ್ ಇನ್ ಕೇಸ್ ನನಗೆ ಲೆಫ್ಟ್ ಸೈಡಲ್ಲಿ ಟರ್ನ್ ಮಾಡಬೇಕಂದ್ರೆ ನಾವು ಅದನ್ನ ಇಂಡಿಕೇಟ್ ಮಾಡ್ತೀನಿ. ನಾನು ಹೇಳ್ತೀನಿ ಎಸ್ ನನಗೆಲ್ಲ ಲೆಫ್ಟ್ ಸೈಡ್ ಹೋಗಬೇಕಂತ ಒಂದು ಸ್ವಿಚ್ ಆನ್ ಮಾಡಿ ಇಂಡಿಕೇಟ್ ಮಾಡ್ತೀನಿ, ಆವಾಗ ನಾನು ಲೆಫ್ಟ್ ಸೈಡಲ್ಲಿ ಟರ್ನ್ ಆಗ್ತೀನಿ. ಸೊ ಹಾಗೆ ಯಾವಾಗ ನಮ್ಮದು ಮನ್ಸಲ್ಲಿ ಫಸ್ಟ್ ಬರುತ್ತಲ್ಲ ಲೆಫ್ಟ್ ಸೈಡಲ್ಲಿ ಹೋಗಬೇಕಂತ, ಅದಾದ್ರ ಮೇಲೆ ಇಂಡಿಕೇಟ್ ಮಾಡ್ತೀವಿ. ಸೊ ಹಾಗೆ ಪ್ರೈಸ್ ಆ್ಯಕ್ಷನ್ ಫಸ್ಟ್ ಆಗ್ತದೆ, ಅದಾದ್ರ ಮೇಲೆ ಇಂಡಿಕೇಟ್ ಮಾಡ್ತಾರೆ ಇಂಡಿಕೇಟರ್. ಸೊ ಅದಕ್ಕೆ ನಾನು ಪ್ರೈಸ್ ಆ್ಯಕ್ಷನ್ನ ಮಾತ್ರ ಫಾಲೋಅಪ್ ಮಾಡ್ತೀನಿ, ಇಂಡಿಕೇಟರ್ನ ಫಾಲೋಅಪ್ ಮಾಡಲ್ಲ. ವಾಟ್ ಈಸ್ ದ ಸೈಕಾಲಜಿ ಬಿಹೈಂಡ್ ಟೆಕ್ನಿಕಲ್ ಅನಾಲಿಸಿಸ್? ಫಾರ್ ಎಕ್ಸಾಂಪಲ್, ನಾನು ಪ್ರೈಸ್ ಆ್ಯಕ್ಷನ್ ಬೇಸಲ್ಲಿ ಟ್ರೇಡ್ ಮಾಡ್ತೀನಿ. ಸೊ ಅದಕ್ಕೆ ನಾನು ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಸೆಂಟಿಮೆಂಟ್ ನೋಡ್ತೀನಿ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನೋಡ್ತೀನಿ, ಕ್ಯಾಂಡಲ್ ಸೆಂಟಿಮೆಂಟ್ ನೋಡ್ತೀನಿ. ಇದನ್ನೆಲ್ಲ ನಂಗೆ ಕ್ಲಿಯರ್ ಆದಾಗ ನಂದು ಟೆಕ್ನಿಕಲ್ ಅನಾಲಿಸಿಸು ಕ್ಲಿಯರ್ ಇರ್ತದೆ. ಇಫ್ ಇನ್ ಕೇಸ್ ನೀವು ಇಂಡಿಕೇಟರ್ ಬೇಸಲ್ಲಿ ಟ್ರೇಡ್ ಮಾಡೋದಾದರೆ ನೀವು ಅಲ್ಲಿ ಕ್ಲಿಯರ್ ಆಗಬೇಕು, ಯಾಕೆ RSI ಬ್ರೇಕ್ ಆಗ್ತಾ ಉಂಟು, ಯಾಕೆ EMI ಇಷ್ಟು ಸ್ಟ್ರಾಂಗ್ ಉಂಟು, ಯಾಕೆ ವಾಲ್ಯೂಮ್ ಇಷ್ಟು ಸ್ಟ್ರಾಂಗ್ ಉಂಟು. ಸೊ ಇದನ್ನೆಲ್ಲ ನೀವು ಕ್ಲಿಯರ್ ಆದಾಗ ನಿಮ್ಮದು ಟೆಕ್ನಿಕಲ್ ಅನಾಲಿಸಿಸ್ ಕೂಡ ತುಂಬಾ ಈಸಿ ಆಗ್ತದೆ. ಫೈನ್. ಸೊ ಅದಕ್ಕೆ ನೀವು ಯಾವುದನ್ನ ಡಿಪೆಂಡ್ ಆಗ್ತೀರಾ. ಫಾರ್ ಎಕ್ಸಾಂಪಲ್, ಈಗ ನಾನು ಪ್ರೈಸ್ ಆ್ಯಕ್ಷನ್ನ ಡಿಪೆಂಡ್ ಆಗ್ತೀನಿ, ನೀವು ಕೂಡ ಪ್ರೈಸ್ ಆ್ಯಕ್ಷನ್ನ ಡಿಪೆಂಡ್ ಆದರೆ ನೀವು ಅದ್ರ ಮೇಲೆ ಫೋಕಸ್ ಮಾಡಿ, ಅದ್ರ ಜೊತೆ ನೀವು ಇಂಡಿಕೇಟರ್ನ ಕೂಡ ಆ್ಯಡ್ ಆನ್ ಮಾಡಬೇಡಿ. ಆವಾಗ ನೀವು ಏನಾಗುತ್ತೆ ಅಂದರೆ ಕಾಂಪ್ಲಿಮೆಂಟೆಡ್ ಜಾಸ್ತಿ ಮಾಡ್ಕೊಳ್ತೀರಾ ನೀವು ಕಲಿಯೋದು ಬಿಟ್ಟು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಇಫ್ ಇನ್ ಕೇಸ್ ನೀವು ಪ್ರೈಸ್ ಆ್ಯಕ್ಷನಲ್ಲಿ ಟ್ರೇಡ್ ಮಾಡೋದಾದರೆ ಪ್ರೈಸ್ ಆ್ಯಕ್ಷನ್ನ ಮಾತ್ರ ನೋಡಿ, ಇಂಡಿಕೇಟರ್ನೆಲ್ಲ ಸೈಡ್ ಹಾಕಿ. ಇಫ್ ಇನ್ ಕೇಸ್ ನೀವು ಇಂಡಿಕೇಟರಲ್ಲಿ ಮಾತ್ರ ಮಾಡೋದಾದರೆ ಇಂಡಿಕೇಟರ್ ಮೇಲೆ ಫೋಕಸ್ ಮಾಡಿ, ಪ್ರೈಸ್ ಆ್ಯಕ್ಷನ್ ಮೇಲೆ ಫೋಕಸ್ ಮಾಡಬೇಡಿ. ಬಿಕಾಸ್ ನಿಮ್ಮದು ಇನ್ ದ ಎಂಡಲ್ಲಿ ನಿಮಗೆ ಲಾಸಸ್ ಆಗೋ ಚಾನ್ಸಸ್ ತುಂಬಾ ಇರ್ತಾರೆ ಈ ಬಿಟ್ವೀನ್. ಬಟ್ ನಿಮ್ಮದು ಟೆಕ್ನಿಕಲ್ ಅನಾಲಿಸಿಸಲ್ಲಿ ಯಾವುದು ಬೆಟರ್ ಆಗುಂಟು, ಇದರ ನಿಮ್ಮದು ಪ್ರೈಸ್ ಆ್ಯಕ್ಷನಲ್ಲಿ ಬೆಟರ್ ಆಗುಂಟಾ ಟೆಕ್ನಿಕಲ್ ಅನಾಲಿಸಿಸು ಅಥವಾ ಇಂಡಿಕೇಟರ್ ಬೇಸಲ್ಲಿ ಕರೆಕ್ಟ್ ಉಂಟಾ, ಅದನ್ನ ನೀವು ಕ್ಲಿಯರ್ ಮಾಡ್ಕೊಂಡಾಗ ನಿಮ್ಮದು ಟೆಕ್ನಿಕಲ್ ಅನಾಲಿಸಿಸ್ ಮತ್ತು ಕೂಡ ಕ್ಲಿಯರ್ ಆಗ್ತದೆ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಒಂದು ವಿಷಯದ ಮೇಲೆ ಫೋಕಸ್ ಮಾಡಿ, ಇದರ ಟೆಕ್ನಿಕಲ್ ಅನಾಲಿಸಿಸ್, ಇದರ ಪ್ರೈಸ್ ಆ್ಯಕ್ಷನ್. ಆವಾಗ ನಿಮಗೆ ಕ್ಲಿಯರ್ ಆಗ್ತದೆ ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ಏನು, ಯಾಕೆ ಇದು ತುಂಬ ಇಂಪಾರ್ಟೆಂಟು, ಇದರಿಂದ ನಾವು ಹೇಗೆ ಪ್ರಾಫಿಟ್ ಮಾಡ್ಬೋದು, ಇದರಿಂದ ಹೇಗೆ ಲಾಸಸ್ನ ನಾವು ರಿಕವರ್ ಮಾಡ್ಬೋದು. ಇದನ್ನೆಲ್ಲ ನೀವು ಕ್ಲಿಯರ್ ಆದಾಗ ನಿಮ್ಮದು ಟ್ರೇಡಿಂಗು ಮತ್ತು ಟೆಕ್ನಿಕಲ್ ಅನಾಲಿಸಿಸು ಮತ್ತು ಕೂಡ ಬೆಟರ್ ಆಗ್ತದೆ. ಐ ಹೋಪ್ ನಿಮಗೆ ಈ 3 ಪಾಯಿಂಟಿಂದ ಏನಾದರೂ ಕಲೀಲಿಕ್ಕೆ ಸಿಕ್ತಂತ ಅಂದ್ಕೊಳ್ತೀನಿ. ಸೊ ಅದನ್ನ ನೀವು ಇಂಪ್ಲಿಮೆಂಟ್ ಮಾಡಿ. ಜಸ್ಟ್ ನೀವು ಅದನ್ನ ನೋಡಿ ಸ್ಕಿಪ್ ಮಾಡಿ ಲೈಕ್ ಮಾಡಿ ಹೋಗಬೇಡಿ, ಇಂಪ್ಲಿಮೆಂಟ್ ಮಾಡಿ. ನೋಡಿ, ಚಾರ್ಟ್ನ ನೋಡಿ, ಇಂಡಿಕೇಟರ್ ಮಾಡೋದಾದರೆ ಇಂಡಿಕೇಟರಲ್ಲಿ ನೋಡಿ, ಪ್ರೈಸ್ ಆ್ಯಕ್ಷನ್ ಬೇಸಲ್ಲಿ ನೋಡೋದಾದರೆ ಪ್ರೈಸ್ ಆ್ಯಕ್ಷನಲ್ಲಿ ನೋಡಿ, ಪ್ರಾಕ್ಟೀಸ್ ಮಾಡಿ, ಇಂಪ್ಲಿಮೆಂಟ್ ಮಾಡಿ, ಫೋಕಸ್ ಮಾಡಿ. ಆವಾಗ ನೀವು ಪ್ರಾಫಿಟೇಬಲ್ ಟ್ರೇಡರ್ ಆಗಲಿಕ್ಕೆ ಚಾನ್ಸಸ್ ಆಗುತ್ತೆ.